subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 5ನೇ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 5.2ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಇಂದಿನ ವಿಡಿಯೋದಲ್ಲಿ ನಾವು ರೇಖೆ, ರೇಖಾಖಂಡ, ಕಿರಣ, ಕೋನ, ಪೂರಕ ಕೋನ, ಶೃಂಗ, ಪಾರ್ಶ್ವಬಾಹುಗಳು, ಪರಿಪೂರಕ ಕೋನ, ಲಘು ಕೋನ, ಅಧಿಕ ಕೋನ, ಲಂಬ ಕೋನದ ಬಗ್ಗೆ ತಿಳ್ಕೊಂಡಿದೀವಲ್ವಾ ಮಕ್ಕಳೇ. ಈ ಅಭ್ಯಾಸದಲ್ಲಿ ಛೇದಕ, ಅಂತರ್ಕೋನಗಳು, ಶೃಂಗಾಭಿಮುಖ ಕೋನಗಳು, ಬಾಹ್ಯ ಕೋನಗಳು, ಅನುರೂಪ ಕೋನಗಳು, ಅಂತರ್ಪರ್ಯಾಯ ಕೋನಗಳು, ಬಾಹ್ಯ ಪರ್ಯಾಯ ಕೋನಗಳು, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳನ್ನ ತಿಳಿಯೋಣ ಮಕ್ಕಳೇ. ಈ ಚಿತ್ರದ ಮೂಲಕ ನಾವು ತಿಳಿಯೋಣ ಮಕ್ಕಳೇ. ಛೇದಕ ಅಂದ್ರೆ ಏನು ಮಕ್ಕಳೇ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸುವ ಒಂದು ರೇಖೆಯನ್ನು ಛೇದಕ ಅಂತ ಹೇಳ್ತೀವಿ ಮಕ್ಕಳೇ. ಎರಡು ಅಥವಾ ಹೆಚ್ಚಿನ ರೇಖೆಗಳು ಮಕ್ಕಳೇ. ಇಲ್ಲೊಂದು ರೇಖೆ ಇದೆ, ಇಲ್ಲೊಂದು ರೇಖೆ ಇದೆ ಮಕ್ಕಳೇ. ಇಂತಹ ಎರಡಕ್ಕಿಂತ ಹೆಚ್ಚಿನ ರೇಖೆಗಳು ಇರ್ಬೋದು ಮಕ್ಕಳೇ. ಇಲ್ಲೊಂದು ರೇಖೆ ಬರ್ಬೋದು, ಇಲ್ಲೊಂದು ರೇಖೆ ಬರ್ಬೋದು ಮಕ್ಕಳೇ. ಎರಡಕ್ಕಿಂತ ಹೆಚ್ಚಿನ ರೇಖೆಗಳನ್ನ ವಿವಿಧ ಬಿಂದುಗಳು ಅಂದ್ರೆ ಈ ಬಿಂದುಗಳು ಮಕ್ಕಳೇ. ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಇನ್ನ ರೇಖೆಗಳು ಕೆಳಗಡೆ ಏನಾದ್ರು ಬಂದ್ರೆ ಇನ್ನು ಕೆಲವು ಬಿಂದುಗಳು ಬರ್ತಾವ ಮಕ್ಕಳೇ. ಈ ವಿವಿಧ ಬಿಂದುಗಳಲ್ಲಿ ಛೇದಿಸುವಂತಹ ಒಂದು ರೇಖೆಯನ್ನ ನಾವು ಛೇದಕ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸುವ ಒಂದು ರೇಖೆಯನ್ನು ಛೇದಕ ಅಂತ ಹೇಳ್ತೀವಿ ಮಕ್ಕಳೇ. ಎಲ್ ಮತ್ತು ಎಂ ರೇಖೆಗೆ ಪಿ ಯು ಛೇದಕ ರೇಖೆಯಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಶೃಂಗ ಅಂದ್ರೆ ಏನು ಮಕ್ಕಳೇ? ಶೃಂಗ ಅಂದ್ರೆ ಗಮನಿಸಿ, ಒಂದು ಜೊತೆ ಬಾಹುಗಳು ಸಂಧಿಸುವ ಬಿಂದುವನ್ನು ಶೃಂಗ ಅಂತ ಹೇಳ್ತೀವಿ ಮಕ್ಕಳೇ. ಒಂದು ಜೊತೆ ಬಾಹುಗಳಿದಾವಲ್ವಾ ಮಕ್ಕಳೇ? ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು ಇದೆ. ಈ ಬಾಹುಗಳನ್ನು ಸಂಧಿಸುವಂತಹ ಬಿಂದುವನ್ನ ನಾವು ಶೃಂಗ ಬಿಂದು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಇಲ್ಲೊಂದು ಶೃಂಗ ಬಿಂದು ಇದೆ, ಇಲ್ಲೊಂದು ಶೃಂಗ ಬಿಂದುವಿದೆ ಮಕ್ಕಳೇ. ಹಾಗಾದ್ರೆ ಶೃಂಗಾಭಿಮುಖ ಕೋನಗಳು ಅಂದ್ರೆ ಯಾವುವು ಮಕ್ಕಳೇ? ಗಮನಿಸಿ, ಯಾವುದಾದರೂ ಎರಡು ರೇಖೆಗಳು ಛೇದಿಸಿದಾಗ ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗ್ತಾವ ಮಕ್ಕಳೇ. ಆ ಅಭಿಮುಖ ಕೋನಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ಉದಾಹರಣೆ ನೋಡಿ ಮಕ್ಕಳೇ. ಇಲ್ಲೊಂದು ರೇಖೆ ಇದೆ, ಇಲ್ಲೊಂದು ರೇಖೆ ಇದೆ ಮಕ್ಕಳೇ. ಹೌದಾ? ಇಲ್ಲೊಂದು ರೇಖೆ ಇದೆ, ಇಲ್ಲೊಂದು ರೇಖೆ ಇದೆ. ಹಾಗಾದ್ರೆ ಇಲ್ಲಿ ಅಭಿಮುಖ ಕೋನಗಳು ಯಾವುವು ಮಕ್ಕಳೇ? ನೋಡಿ, ಒಂದಕ್ಕೆ ಅಭಿಮುಖ ಕೋನ 4, ಎರಡಕ್ಕೆ ಅಭಿಮುಖ ಕೋನ 3, 5ಕ್ಕೆ 8 ಅಭಿಮುಖ ಕೋನ ಮಕ್ಕಳೇ, 6ಕ್ಕೆ 7 ಅಭಿಮುಖ ಕೋನ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಶೃಂಗಾಭಿಮುಖ ಕೋನಗಳಂದ್ರೆ ಯಾವಂತ ಗೊತ್ತಾಯ್ತಲ್ವಾ? ಎರಡು ರೇಖೆಗಳು ಛೇದಿಸಿದಾಗ ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗುತ್ತವೆ. ನೋಡಿ ಮಕ್ಕಳೇ, ಇಲ್ಲೊಂದು ಜೊತೆ ಅಭಿಮುಖ ಕೋನ, ಇಲ್ಲೊಂದು ಜೊತೆ ಅಭಿಮುಖ ಕೋನಗಳು ಉಂಟಾಗಿದ್ದಾವೆ. ಹೌದಲ್ವಾ? ಅದೇ ರೀತಿ ಕೆಳಗಡೆ ನೋಡಿ, ಇಲ್ಲಿನ ಎರಡು ರೇಖೆಗಳು ಛೇದಿಸಿದಾಗ ಇಲ್ಲೂ ಸಹ ಎರಡೆರಡು ಅಭಿಮುಖ ಕೋನಗಳು ಉಂಟಾಗಿವೆ ಮಕ್ಕಳೇ. ಹಾಗಾದ್ರೆ ಗೊತ್ತಾಯ್ತಲ್ವಾ ಮಕ್ಕಳೇ? ಶೃಂಗಾಭಿಮುಖ ಕೋನಗಳು ಅಂದ್ರೆ ಯಾವುವು ಅಂತ? ಎರಡು ರೇಖೆಗಳು ಛೇದಿಸಿದಾಗ ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗುತ್ತವೆ. ಈ ಅಭಿಮುಖ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿ ಶೃಂಗಾಭಿಮುಖ ಕೋನಗಳ ಅಳತೆಯು ಒಂದಕ್ಕೊಂದು ಸಮನಾಗಿರುತ್ತೆ ಮಕ್ಕಳೇ. ಇಲ್ಲಿನ ಕೋನದ ಅಳತೆ 20 ಡಿಗ್ರಿ ಆಗಿದ್ರೆ ಅದರ ಅಭಿಮುಖ ಕೋನವು ಸಹ 20 ಡಿಗ್ರಿಯೇ ಆಗಿರುತ್ತೆ. ಅಭಿಮುಖ ಕೋನಗಳು ಸಮವಾಗಿರ್ತಾವ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನಂತರ ನೋಡಿ ಮಕ್ಕಳೇ, ಸರಳ ಯುಗ್ಮಗಳು ಅಂದ್ರೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಒಂದೇ ಸರಳ ರೇಖೆಯಲ್ಲಿ ಎರಡು ಕೋನಗಳು ಉಂಟಾಗಿರ್ತಾವ ಮಕ್ಕಳೇ. ಆ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಮಕ್ಕಳೇ. ಮೊದಲನೇ ಕೋನ, ನಂತರ ಎರಡನೇ ಕೋನ. ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಅದನ್ನ ನಾವು ಸರಳ ಯುಗ್ಮ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ನೋಡಿ, ಇಲ್ಲಿ ಕೋನ 1 ಮತ್ತು ಕೋನ 2ರ ಮೊತ್ತ 180 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ಒಂದೇ ಸರಳ ರೇಖೆಯಲ್ಲಿ ಎರಡು ಕೋನಗಳು ರಚಿಸಲ್ಪಟ್ಟಿರ್ತಾವ ಮಕ್ಕಳೇ. ಆ ಎರಡು ಕೋನಗಳು 180 ಡಿಗ್ರಿಗೆ ಸಮವಾಗಿರ್ತವೆ. ಅಂತಹ ಕೋನಗಳನ್ನ ನಾವು ಸರಳ ಯುಗ್ಮಗಳು ಅಂತ ಹೇಳ್ತೀವಿ ಮಕ್ಕಳೇ. ನಾವು ಕೋನ 1ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು 180 ಡಿಗ್ರಿನಲ್ಲಿ ಕೋನ 2ಅನ್ನು ಕಳೆದ್ರೆ ನಮಗೆ
ಕೋನ 1ರ ಬೆಲೆ ಸಿಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ಅಂತರ್ಕೋನಗಳನ್ನ ತಿಳಿಯೋಣ ಮಕ್ಕಳೇ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ನೋಡಿ, ಈ ಪಿ ಛೇದಕ ರೇಖೆ ಇದೆ ಅಲ್ವಾ, ಈ ಪಿ ಛೇದಕ ರೇಖೆಯಿಂದ ಎಷ್ಟು ಕೋನಗಳು ಉಂಟಾಗಿವೆ ನೋಡಿ ಮಕ್ಕಳೇ. ಪಿ ಛೇದಕ ರೇಖೆಯಿಂದ ಕೋನ 1, ಕೋನ 2, ಕೋನ 3, ಕೋನ 4, ಕೋನ 5, ಕೋನ 6, ಕೋನ 7, ಕೋನ 8, ಈ 8 ಕೋನಗಳು ಉಂಟಾಗಿವೆ ಮಕ್ಕಳೇ. ಈ 8 ಕೋನಗಳಲ್ಲಿ ಅಂತರ್ಕೋನಗಳು ಯಾವುವು ಮಕ್ಕಳೇ? ಈ 8 ಕೋನಗಳಲ್ಲಿ ಅಂತರ್ಕೋನಗಳು, ಒಳಗಡೆ ಇರ್ತಕ್ಕಂತಹ ಕೋನಗಳು ಯಾವುವು ಗಮನಿಸಿ. ಕೋನ 3, ಕೋನ 4, ಕೋನ 5, ಕೋನ 6, ಈ 4 ಕೋನಗಳನ್ನು ನಾವು ಅಂತರ್ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಕನ್ಫ್ಯೂಸ್ ಆಗಬೇಡಿ. 2 ರೇಖೆಗಳ ಒಳಗಡೆ ಇರ್ತಕ್ಕಂತಹ ಕೋನಗಳು ನೋಡಿ ಮಕ್ಕಳೇ, 3, 4, 5, 6, ಈ ಕೋನಗಳನ್ನು ನಾವು ಅಂತರ್ಕೋನಗಳು ಅಂತ ಹೇಳ್ತೀವಿ. ಬಾಹ್ಯ ಕೋನಗಳು, ಬಾಹ್ಯ ಕೋನಗಳು ಅಂದ್ರೆ ಯಾವುವು ಮಕ್ಕಳೇ? ಛೇದಕ ರೇಖೆಗಳು ಒಂದು ರೇಖೆಯನ್ನು ಛೇದಿಸಿದಾಗ ಹೊರಗೆ ಉಂಟಾದ ಕೋನಗಳನ್ನ ನಾವು ಬಾಹ್ಯ ಕೋನಗಳು ಅಂತ ಹೇಳ್ತೀವಿ. ನೋಡಿ ಮಕ್ಕಳೇ, ಛೇದಕ ರೇಖೆ ಯಾವುದು ಮಕ್ಕಳೇ? ಇದು ಪಿ ಅನ್ನೋದು ಛೇದಕ ರೇಖೆ ಅಲ್ವಾ. ಈ ರೇಖೆಯನ್ನು ಛೇದಿಸಿದಾಗ ಹೊರಗೆ ಉಂಟಾದ ಕೋನಗಳು, ಹೊರಗೆ ಉಂಟಾದ ಕೋನಗಳು ಯಾವುವು ಮಕ್ಕಳೇ? 1, 2, ನಂತರ 7, 8. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? 3, 4, 5, 6 ಅಂತರ್ಕೋನಗಳು ಅಂತ ಹೇಳಿದೆ. ಹಾಗಾದ್ರೆ ಬಾಹ್ಯ ಕೋನಗಳು ಯಾವುವು ಮಕ್ಕಳೇ? 1, 2, 7, 8. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ನೋಡಿ ಮಕ್ಕಳೇ, ನೀವು ಛೇದಕ ಅಂದ್ರೆ ಯಾವುದು ಅಂತ ತಿಳ್ಕೊಂಡ್ರಿ, ಶೃಂಗಾಭಿಮುಖ ಕೋನಗಳು ಅಂದ್ರೆ ಯಾವುವು ಅಂತ ತಿಳ್ಕೊಂಡ್ರಿ, ಅಂತರ್ಕೋನಗಳು ಅಂದ್ರೆ ಯಾವುವು ಅಂತ ತಿಳ್ಕೊಂಡ್ರಿ, ಬಾಹ್ಯ ಕೋನಗಳು ಅಂದ್ರೆ ಯಾವುವು ಅಂತ ತಿಳ್ಕೊಂಡ್ರಿ, ಸರಳ ಯುಗ್ಮಗಳು ಅಂದ್ರೆ ಯಾವುವು ಅಂತ ತಿಳ್ಕೊಂಡ್ರಿ ಮಕ್ಕಳೇ. ನಂತರ ಅನುರೂಪ ಕೋನಗಳ ಜೋಡಿಗಳನ್ನ ತಿಳಿಯೋಣ ಮಕ್ಕಳೇ. ಹಾಗಾದ್ರೆ ಅನುರೂಪ ಕೋನಗಳು ಅಂದ್ರೆ ಯಾವುವು ಮಕ್ಕಳೇ? ಅನುರೂಪ ಕೋನಗಳು ಛೇದಕದ ಒಂದೇ ಪಾರ್ಶ್ವದಲ್ಲಿದ್ದು ಬೇರೆ ಬೇರೆ ಶೃಂಗಗಳಲ್ಲಿ ಕೋನಗಳು ಏರ್ಪಟ್ಟಿರುತ್ತವೆ ಮಕ್ಕಳೇ. ಅದು ಮೇಲೆ ಕೆಳಗೆ ಆಗಿರ್ಬೋದು ಮಕ್ಕಳೇ, ಅಕ್ಕಪಕ್ಕ ಆಗಿರ್ಬೋದು ಮಕ್ಕಳೇ, ಅನುರೂಪ ಸ್ಥಾನದಲ್ಲಿರ್ತವೆ. ಅನುರೂಪ ಕೋನಗಳು ಸಹ ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಹಾಗಾದ್ರೆ ಗಮನಿಸಿ ಮಕ್ಕಳೇ, ಅನುರೂಪ ಕೋನಗಳು ಯಾವುವು ಅಂತ. 1 ಮತ್ತು 5 ಅನುರೂಪ ಕೋನಗಳು. ಅದೇ ರೀತಿ 2 ಮತ್ತು 6 ಅನುರೂಪ ಕೋನಗಳು. ಅದೇ ರೀತಿ 3 ಮತ್ತು 7 ಅನುರೂಪ ಕೋನಗಳು. ಹಾಗೆಯೇ 4 ಮತ್ತು 8 ಇವು ಸಹ ಅನುರೂಪ ಕೋನಗಳು ಮಕ್ಕಳೇ. ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತವೆ ಮಕ್ಕಳೇ. ಇಲ್ಲಿ ನಾನು ಅನುರೂಪ ಕೋನಗಳ ಜೋಡಿಗಳನ್ನ 1 ಮತ್ತು 5, 2 ಮತ್ತು 6 2 ಜೋಡಿಗಳನ್ನ ಮಾತ್ರ ಬರೆದಿದ್ದೀನಿ. ಇಲ್ಲಿ ಗಮನಿಸಿ ಮಕ್ಕಳೇ, 3 ಮತ್ತು 7 ಇವು ಸಹ ಅನುರೂಪ ಕೋನಗಳು. 4 ಮತ್ತು 8 ಇವು ಸಹ ಅನುರೂಪ ಕೋನಗಳ ಜೋಡಿಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇವೆಲ್ಲ ಸಮವಾಗಿರ್ತವೆ ಮಕ್ಕಳೇ. ಕೋನ 1 ಕೋನ 5ಕ್ಕೆ ಸಮವಾಗಿರುತ್ತೆ, ಕೋನ 2 ಕೋನ 6ಕ್ಕೆ ಸಮವಾಗಿರುತ್ತೆ ಮಕ್ಕಳೇ. ಅನುರೂಪ ಕೋನಗಳು ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತವೆ ಮಕ್ಕಳೇ. ನೋಡಿ, 1 ಮತ್ತು 5 ಒಂದೇ ಪಾರ್ಶ್ವದಲ್ಲಿದೆ ಅಲ್ವಾ, 2 ಮತ್ತು 6 ಒಂದೇ ಪಾರ್ಶ್ವದಲ್ಲಿ ಇವೆ ಮಕ್ಕಳೇ. ಒಂದೇ ಪಾರ್ಶ್ವದಲ್ಲಿದ್ದು ಬೇರೆ ಬೇರೆ ಶೃಂಗಗಳಲ್ಲಿ ಕೋನಗಳು ಏರ್ಪಟ್ಟಿರುತ್ತವೆ ಮಕ್ಕಳೇ. ನೋಡಿ, ಒಂದೇ ಪಾರ್ಶ್ವದಲ್ಲಿವೆ, ಬೇರೆ ಬೇರೆ ಬಿಂದುಗಳಲ್ಲಿ ಅಥವಾ ಬೇರೆ ಬೇರೆ ಶೃಂಗಗಳಲ್ಲಿ ಕೋನಗಳು ಏರ್ಪಟ್ಟಿರ್ತವೆ ಮಕ್ಕಳೇ. ನೋಡಿ ಮಕ್ಕಳೇ, ಅಕ್ಕಪಕ್ಕದಲ್ಲೂ ಸಹ ಅನುರೂಪ ಕೋನಗಳು ಇರ್ತವೆ ಮಕ್ಕಳೇ. ಇಲ್ಲಿನ ಒಂದು ಕೋನ, ನಂತರ ಇಲ್ಲಿನ ಒಂದು ಕೋನ. ಇಲ್ಲಿ ಮೇಲೆ ಕೆಳಗೆ ಬರ್ತಕ್ಕಂತಹ ಕೋನಗಳು ಅಥವಾ ಅಕ್ಕಪಕ್ಕದಲ್ಲಿ ಬರ್ತಕ್ಕಂತಹ ಒಂದೇ ಪಾರ್ಶ್ವದಲ್ಲಿ ಬರ್ತಕ್ಕಂತಹ ಕೋನಗಳು ಮಕ್ಕಳೇ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದೇ ಪಾರ್ಶ್ವದಲ್ಲಿವೆ, ಇಲ್ಲಿ ನೋಡಿದ್ರೆ ಇಲ್ಲಿ ಒಂದೇ ಪಾರ್ಶ್ವದಲ್ಲಿ ಇವೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಕೋನ 1 50 ಡಿಗ್ರಿ ಇದ್ರೆ ಕೋನ 5 ಸಹ 50 ಡಿಗ್ರಿನೇ ಇರುತ್ತೆ ಮಕ್ಕಳೇ. ಹೀಗೆ ಸಮವಾಗಿರ್ತವೆ. ಕೋನ 2 70 ಡಿಗ್ರಿ ಇದ್ರೆ ಕೋನ 6 ಸಹ 70 ಡಿಗ್ರಿ ಇರುತ್ತೆ ಮಕ್ಕಳೇ. ಹೀಗೆ ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಮತ್ತು 2 ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳಿದ್ರೆ 3 ಮತ್ತು 7 ಅನುರೂಪ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? 3 ಮತ್ತು 2 ಶೃಂಗಾಭಿಮುಖ ಕೋನಗಳು ಅಂತ ಕರೆದ್ರೆ 3 ಮತ್ತು 7 ಅನುರೂಪ ಕೋನಗಳು ಅಂತ ಹೇಳ್ತೀವಿ. ನಂತರ ಗಮನಿಸಿ ಮಕ್ಕಳೇ, ಅಂತರ್ಪರ್ಯಾಯ ಕೋನಗಳ ಜೋಡಿ. ಪರ್ಯಾಯ ಅಂತರ್ಕೋನಗಳು
ಎರಡು ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ ಮಕ್ಕಳೇ. ನೋಡಿ, ಇಲ್ಲೊಂದು ಶೃಂಗ ಇದೆ, ನಂತರ ಇಲ್ಲೊಂದು ಶೃಂಗವಿದೆ. ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ. ನಂತರ ಛೇದಕದ ಉಭಯ ಪಾರ್ಶ್ವಗಳಲ್ಲಿ, ಛೇದಕ ಇದೆ ಅಲ್ವಾ ಮಕ್ಕಳೇ, ಛೇದಕದ ಉಭಯ ಪಾರ್ಶ್ವ ಅಂದ್ರೆ ಎರಡೂ ಭಾಗ ಮಕ್ಕಳೇ. ಛೇದಕದ ಎರಡೂ ಭಾಗಗಳಲ್ಲಿ ಅಭಿಮುಖವಾಗಿರ್ತವೆ ಮಕ್ಕಳೇ. ಪರ್ಯಾಯ ಅಂತರ್ಕೋನಗಳು ಬೇರೆ ಬೇರೆ ಶೃಂಗಗಳನ್ನು ಹೊಂದಿರ್ತವೆ. ನಂತರ ಛೇದಕದ ಉಭಯ ಪಾರ್ಶ್ವಗಳಲ್ಲಿ, ಛೇದಕ ಇದೆ ಅಲ್ವಾ ಮಕ್ಕಳೇ, ಈ ಛೇದಕದ ಉಭಯ ಪಾರ್ಶ್ವ, ಉಭಯ ಅಂದ್ರೆ ಎರಡೂ ಭಾಗದಲ್ಲಿ ಅಭಿಮುಖವಾಗಿರ್ತವೆ ಮಕ್ಕಳೇ. ಎರಡೂ ಪಾರ್ಶ್ವಗಳಲ್ಲಿ ಅಭಿಮುಖವಾಗಿರ್ತವೆ. ಹಾಗಾದ್ರೆ ನೋಡಿ, ಗಮನಿಸಿ, ಅಂತರ್ಪರ್ಯಾಯ ಕೋನಗಳ ಜೋಡಿಗಳು ಯಾವುವು ನೋಡಿ. ಕೋನ 3, ಕೋನ 6, ನಂತರ ಕೋನ 4, ನಂತರ ಕೋನ 5. ಈ ರೀತಿ ಮಕ್ಕಳೇ, ಕೋನ 3 ಮತ್ತೆ ಕೋನ 6, ಕೋನ 4 ಮತ್ತು ಕೋನ 5 ಇವು ಪರ್ಯಾಯ ಅಂತರ್ಕೋನಗಳ ಜೋಡಿಗಳು ಮಕ್ಕಳೇ. ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ. ಛೇದಕದ ಉಭಯ ಪಾರ್ಶ್ವಗಳಲ್ಲಿ ಅಭಿಮುಖವಾಗಿರ್ತವೆ ಮಕ್ಕಳೇ. ನಂತರ ಎರಡು ರೇಖೆಗಳ ಮಧ್ಯದಲ್ಲಿ ಇರ್ತವೆ ಮಕ್ಕಳೇ. ಇವುಗಳೇ ಅಂತರ್ಪರ್ಯಾಯ ಕೋನಗಳ ಜೋಡಿಗಳು ಮಕ್ಕಳೇ. ನಂತರ ಬಾಹ್ಯ ಪರ್ಯಾಯ ಕೋನಗಳ ಜೋಡಿ ಮಕ್ಕಳೇ. ಅಂದ್ರೆ ಛೇದಕದ ರೇಖೆಗಳು ಒಂದು ರೇಖೆಯನ್ನ ಛೇದಿಸಿದಾಗ ಹೊರಗೆ ಉಂಟಾದಂತಹ ಕೋನಗಳನ್ನ ನಾವು ಬಾಹ್ಯ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಬಾಹ್ಯ ಪರ್ಯಾಯ ಕೋನಗಳು ಯಾವುವು ಮಕ್ಕಳೇ? ಕೋನ 1 ಮತ್ತು ಕೋನ 8, ಕೋನ 2 ಮತ್ತು ಕೋನ 7. ನೋಡಿ ಮಕ್ಕಳೇ, ಇವು ಈ ರೇಖೆಯ ಹೊರಗಡೆ ಇದಾವಲ್ವಾ ಮಕ್ಕಳೇ, ಹಾಗಾಗಿ ಇವನ್ನ ನಾವು ಬಾಹ್ಯ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ. ನಂತರ ನೋಡಿ, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ. ನೋಡಿ ಮಕ್ಕಳೇ, ಗಮನಿಸಿ, ಛೇದಕದ ಒಂದೇ ಪಾರ್ಶ್ವದಲ್ಲಿ ಅಂದ್ರೆ ಇದನ್ನ ಛೇದಕ ಅಂತ ಹೇಳ್ತೀವಲ್ವಾ, ಈ ಛೇದಕದ ಒಂದೇ ಪಾರ್ಶ್ವದಲ್ಲಿ ಅಂದ್ರೆ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಅಂತರ್ಕೋನಗಳು ಯಾವುವು ಹೇಳಿ ಮಕ್ಕಳೇ? 3 ಮತ್ತು 5, ಕೋನ 4 ಮತ್ತು ಕೋನ 6 ಮಕ್ಕಳೇ. ಇವುಗಳನ್ನ ನಾವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಸಮಾಂತರ ರೇಖೆಗಳು ಅಂದ್ರೆ ಗೊತ್ತಿದಾವಲ್ವ ಮಕ್ಕಳೇ? ಎರಡು ಸಮಾಂತರ ರೇಖೆಗಳು. ಈ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ಅನುರೂಪ ಕೋನಗಳು ಅಂದ್ರೆ ಯಾವ ಅಂತ ಗೊತ್ತಿದೆ ಅಲ್ವಾ? 1 ಮತ್ತು 5, 2 ಮತ್ತು 6 ಇವೆಲ್ಲ ಸಮವಾಗಿರ್ತವೆ ಮಕ್ಕಳೇ. ಅನುರೂಪ ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ನೋಡಿ ಮಕ್ಕಳೇ, ಎರಡು ಸಮಾಂತರ ರೇಖೆಗಳನ್ನು, ಇವು ಸಮಾಂತರ ರೇಖೆ ಅಲ್ವಾ ಮಕ್ಕಳೇ? ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪ್ರತಿ ಜೊತೆ ಪರ್ಯಾಯ ಅಂತರ್ಕೋನಗಳು ಸಹ ಸಮವಾಗಿರ್ತವೆ ಮಕ್ಕಳೇ. ಪರ್ಯಾಯ ಅಂತರ್ಕೋನಗಳು ಅಂದ್ರೆ ಯಾವುವು? ಕೋನ 3 ಮತ್ತು ಕೋನ 6, ಕೋನ 4 ಮತ್ತು ಕೋನ 5 ಇವು ಸಹ ಸಮವಾಗಿರ್ತವೆ ಮಕ್ಕಳೇ. ನಂತರ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂತಹ ಪ್ರತಿ ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ಮಕ್ಕಳೇ. ನೋಡಿ ಮಕ್ಕಳೇ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿ ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ. 3 ಮತ್ತು ಕೋನ 5 ಇವುಗಳ ಅಳತೆ ಏನಾಗಿರುತ್ತೆ? 180 ಡಿಗ್ರಿಗೆ ಸಮವಾಗಿರುತ್ತೆ ಮಕ್ಕಳೇ. ಕೋನ 4 ಮತ್ತು ಕೋನ 6ರ ಅಳತೆಗಳು 180 ಡಿಗ್ರಿಗೆ ಸಮವಾಗಿರ್ತವೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿ ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ. ಸರಳ ಕೋನ ಪೂರಕ ಅಂದ್ರೆ ಇವೆರಡೂ ಸಹ 180 ಡಿಗ್ರಿಗೆ ಸಮವಾಗಿರ್ತವೆ. ಇವು ಎರಡು 180 ಡಿಗ್ರಿಗೆ ಸಮವಾಗಿರ್ತವೆ ಮಕ್ಕಳೇ. ನಂತರ ಮಕ್ಕಳೇ, ಅಭ್ಯಾಸ 5.2ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಗಮನಿಸಿ ಮಕ್ಕಳೇ, ಮೊದಲ ಲೆಕ್ಕ, ಮುಂದಿನ ಪ್ರತಿಯೊಂದು ಹೇಳಿಕೆಯಲ್ಲಿ ಬಳಸಿರುವ ಗುಣವನ್ನು ಹೆಸರಿಸಿ ಅಂತ ಹೇಳಿದಾರೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳನ್ನು ಸಹ ಗಮನಿಸಿ. ನಂತರ ಇಲ್ಲಿ 2 ಲೈನ್ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಂದ್ರೆ ಸಮಾಂತರ ಅಂತ ಅರ್ಥ ಮಕ್ಕಳೇ. ಎ ಸಮಾಂತರ ಬಿ. ನೋಡಿ ಮಕ್ಕಳೇ, ಈ 2 ಲೈನುಗಳು ಸಹ ಸಮಾಂತರವಾಗಿವೆ ಅಂತ ಅರ್ಥ ಮಕ್ಕಳೇ. ಎ ಸಮಾಂತರ ಬಿ ಆದರೆ ಕೋನ 1 = ಕೋನ 5 ಆಗುತ್ತದೆ. ಈ ಹೇಳಿಕೆಗೆ ಸರಿಯಾಗಿ ಉತ್ತರವನ್ನು ಗಮನಿಸಿ ಮಕ್ಕಳೇ.
ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಹಾಗಾಗಿ ಇವು ಅನುರೂಪ ಕೋನಗಳು ಮಕ್ಕಳೇ. ನೋಡಿ ಮಕ್ಕಳೇ, ಈ ಹೇಳಿಕೆಯಲ್ಲಿ ಕೊಟ್ಟಿದ್ದಾರಲ್ವಾ, ಕೋನ 1 ಮತ್ತು ಕೋನ 5 ಇವು ಅನುರೂಪ ಕೋನಗಳು ಮಕ್ಕಳೇ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಅನುರೂಪ ಕೋನಗಳು ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಛೇದಕದ ಒಂದೇ ಪಾರ್ಶ್ವದಲ್ಲಿದ್ದು, ಇದು ಛೇದಕ ಅಲ್ವಾ ಮಕ್ಕಳೇ, ಛೇದಕದ ಒಂದೇ ಪಾರ್ಶ್ವದಲ್ಲಿದ್ದು ಬೇರೆ ಬೇರೆ ಶೃಂಗಗಳಲ್ಲಿ, ಇದು ಒಂದು ಶೃಂಗ ಇದು ಒಂದು ಶೃಂಗ, ಬೇರೆ ಬೇರೆ ಶೃಂಗಗಳಲ್ಲಿ ಕೋನಗಳು ಏರ್ಪಟ್ಟಿರ್ತವೆ ಮಕ್ಕಳೇ. ಅವುಗಳು ಮೇಲೆ ಕೆಳಗೆ ಇರಬಹುದು ಅಥವಾ ಅಕ್ಕ ಪಕ್ಕದಲ್ಲಿ ಇರಬಹುದು ಮಕ್ಕಳೇ. ಹಾಗೆಯೇ ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಕೋನ 1 ಮತ್ತು ಕೋನ 5 ಅನುರೂಪ ಕೋನಗಳು ಅಲ್ವಾ. ಅದೇ ರೀತಿ ಇನ್ನೊಂದು ಪಾರ್ಶ್ವದಲ್ಲಿ ನೋಡಿ ಮಕ್ಕಳೇ, ಕೋನ 2 ಮತ್ತು ಕೋನ 6 ಇವು ಸಹ ಅನುರೂಪ ಕೋನಗಳು ಮಕ್ಕಳೇ. ಇಲ್ಲಿ ಹೇಳಿಕೆಯಲ್ಲಿ ಕೋನ 1 = ಕೋನ 5 ಕೊಟ್ಟಿದ್ದಾರೆ. ಇವೆರಡೂ ಸಹ ಸಮ ಆಗ್ತವೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ನೋಡಿ, ಕೋನ 1 ಮತ್ತು ಕೋನ 5 ಇವು ಅನುರೂಪ ಕೋನಗಳು ಮಕ್ಕಳೇ. ನಂತರ ಎರಡನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ಕೋನ 4 ನಂತರ ಕೋನ 6 ಆದರೆ ಎ ಸಮಾಂತರ ಬಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನು ಸಹ ನೀವು ಗಮನಿಸಿ. ಕೋನ 4 ಮತ್ತು ಕೋನ 6 ಅಂತ ಹೇಳಿದ್ದಾರೆ. ಕೋನ 4 ಮತ್ತು ಕೋನ 6 ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕದಿಂದ ಛೇದಿಸಿದಾಗ ಉಂಟಾಗುವ ಪ್ರತಿ ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ನೋಡಿ ಮಕ್ಕಳೇ, ಪರ್ಯಾಯ ಅಂತರ್ಕೋನಗಳು ಯಾವ ಮಕ್ಕಳೇ? ಕೋನ 4 ಕೋನ 6, ಕೋನ 3 ಕೋನ 5 ಇವೆರಡು ಸಮವಾಗಿರ್ತವೆ. ಇವೆರಡು ಸಹ ಸಮವಾಗಿರ್ತವೆ ಮಕ್ಕಳೇ. ಯಾವ ಮಕ್ಕಳೇ? ಇವು ಪರ್ಯಾಯ ಒಳಕೋನಗಳು ಮಕ್ಕಳೇ. ಅಂತರ್ಕೋನಗಳು ಅಂದ್ರೆ ಒಳಕೋನಗಳು ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪ್ರತಿ ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ಕೋನ 3 ಕೋನ 5 ನಂತರ ಕೋನ 4 ಕೋನ 6 ಇವೆಲ್ಲ ಸಮವಾಗಿರ್ತವೆ ಮಕ್ಕಳೇ. ನಂತರ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ಕೋನ 4 ಪ್ಲಸ್ ಕೋನ 5 = 180 ಡಿಗ್ರಿ ಆದರೆ ಎ ಸಮಾಂತರ ಬಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿ ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಈಗ ತನ ನಾನು ಹೇಳ್ಕೊಟ್ಟಿದ್ನಲ್ವಾ ಮಕ್ಕಳೇ? ಹಾಗಾಗಿ ಛೇದಕದ ಒಂದೇ ಬದಿಯ ಕೋನಗಳು ಪೂರಕ. ಕೋನ 4 ಮತ್ತು ಕೋನ 5 ಇವು 180 ಡಿಗ್ರಿಗೆ ಸಮವಾಗಿರ್ತವೆ. ಕೋನ 3 ಮತ್ತು ಕೋನ 6 ಇವು ಸಹ 180 ಡಿಗ್ರಿಗೆ ಸಮವಾಗಿರ್ತವೆ ಮಕ್ಕಳೇ. ಹಾಗಾಗಿ ಛೇದಕದ ಒಂದೇ ಬದಿಯ ಕೋನಗಳು ಪೂರಕ ಕೋನಗಳಾಗಿರ್ತವೆ ಮಕ್ಕಳೇ. ಸರಳ ಕೋನ ಪೂರಕಗಳಾಗಿರ್ತವೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಒಂದು ಜೊತೆ ಅಂತರ್ಕೋನಗಳು ಯಾವುವು? 4 ಮತ್ತು 5 ನಂತರ 3 ಮತ್ತು 6 ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ. 4 ಮತ್ತು 5 180 ಡಿಗ್ರಿಗೆ ಸಮವಾಗಿರ್ತವೆ. ಕೋನ 3 ಮತ್ತು ಕೋನ 6 180 ಡಿಗ್ರಿಗೆ ಸಮವಾಗಿರ್ತವೆ ಮಕ್ಕಳೇ. ನಂತರ ಪ್ರಶ್ನೆ 2, ಚಿತ್ರದಲ್ಲಿ ಮುಂದಿನವುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನ ಸರಿಯಾಗಿ ಗಮನಿಸಿ ಮಕ್ಕಳೇ. ನೋಡಿ, ಮೊದಲ ಪ್ರಶ್ನೆ ಅನುರೂಪ ಕೋನಗಳ ಜೋಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರದಲ್ಲಿ ಅನುರೂಪ ಕೋನಗಳ ಜೋಡಿಯನ್ನ ಗುರುತಿಸಿ ಮಕ್ಕಳೇ. ಅನುರೂಪ ಕೋನಗಳು ಅಂದ್ರೆ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ? ಛೇದಕದ ಒಂದೇ ಪಾರ್ಶ್ವದಲ್ಲಿದ್ದು ಬೇರೆ ಬೇರೆ ಶೃಂಗಗಳಿಂದ ಕೋನಗಳು ಏರ್ಪಟ್ಟಿರ್ತವೆ. ಅವು ಮೇಲೆ ಕೆಳಗೆ ಇರಬಹುದು ಅಥವಾ ಅಕ್ಕಪಕ್ಕ ಇರಬಹುದು ಮಕ್ಕಳೇ. ಹಾಗೆಯೇ ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಹಾಗಾದ್ರೆ ಅಂತಹ ಅನುರೂಪ ಕೋನಗಳು ಯಾವುವು ಅಂತ ಗುರುತಿಸಿ ಮಕ್ಕಳೇ. ನೋಡಿ, ಕೋನ 4 ಮತ್ತು ಕೋನ 8 ಇವೆರಡೂ ಸಹ ಒಂದಕ್ಕೊಂದು ಸಮವಾಗಿರ್ತವೆ. ನಂತರ ಕೋನ 1 ಮತ್ತು ಕೋನ 5 ಹಾಗೆಯೇ ಕೋನ 2 ಮತ್ತು ಕೋನ 6, ಕೋನ 3 ಮತ್ತು ಕೋನ 7 ನೋಡಿ ಮಕ್ಕಳೇ, ಈ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಕೋನ 4 ಕೋನ 8ಕ್ಕೆ ಸಮವಾಗಿರುತ್ತೆ. ಕೋನ 1 ಕೋನ 5ಕ್ಕೆ ಸಮವಾಗಿರುತ್ತೆ.
ಕೋನ 2 ಕೋನ 6ಕ್ಕೆ ಸಮವಾಗಿರುತ್ತೆ, ಕೋನ 3 ಕೋನ 7ಕ್ಕೆ ಸಮವಾಗಿರ್ತಾವ ಮಕ್ಕಳೇ. ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತಾವ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಎರಡನೇ ಹೇಳಿಕೆಯನ್ನು ಗಮನಿಸಿ. ಪರ್ಯಾಯ ಅಂತರ್ಕೋನಗಳ ಜೋಡಿ. ಪರ್ಯಾಯ ಅಂತರ್ಕೋನಗಳ ಜೋಡಿ ಯಾವುವು ಅಂತ ಗಮನಿಸಿ ಮಕ್ಕಳೇ. ಬೇರೆ ಬೇರೆ ಶೃಂಗಗಳನ್ನು ಹೊಂದಿರ್ತವೆ, ಅದೇ ರೀತಿ ಛೇದಕದ ಉಭಯ ಪಾರ್ಶ್ವಗಳಲ್ಲಿ ಅಭಿಮುಖವಾಗಿರ್ತಾವ ಮಕ್ಕಳೇ. ಹಾಗೆಯೇ ಎರಡು ರೇಖೆಗಳ ಮಧ್ಯದಲ್ಲಿ ಇರ್ತಾವ ಮಕ್ಕಳೇ. ಹಾಗಾದ್ರೆ ಯಾವ ಗುರುತಿಸಿ ಮಕ್ಕಳೇ? ಕೋನ 2 ಮತ್ತು ಕೋನ 8, ಕೋನ 3 ಮತ್ತು ಕೋನ 5. ಇವು ಪರ್ಯಾಯ ಅಂತರ್ಕೋನಗಳ ಜೋಡಿಗಳು ಮಕ್ಕಳೇ. ನೋಡಿ ಮಕ್ಕಳೇ, ಈ ರೀತಿ ಬರೆಯಿರಿ. ಪರ್ಯಾಯ ಅಂತರ್ಕೋನಗಳ ಜೋಡಿ ಕೋನ 2 ಮತ್ತು ಕೋನ 8, ಕೋನ 3 ಮತ್ತು ಕೋನ 5. ನಂತರ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ. ಕೋನ 3 ಕೋನ 8, ಕೋನ 2 ನಂತರ ಕೋನ 5 ಮಕ್ಕಳೇ. ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂತಹ ಅಂತರ್ಕೋನಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ರೀತಿ ಬರೆಯಿರಿ. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಕೋನ 3 ಮತ್ತು ಕೋನ 8, ಕೋನ 2 ಮತ್ತು ಕೋನ 5. ಹೇಳಿಕೆ ನೋಡಿ ಮಕ್ಕಳೇ. ಶೃಂಗಾಭಿಮುಖ ಕೋನಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಶೃಂಗಾಭಿಮುಖ ಕೋನಗಳು ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಲ್ವಾ ನಾನು? ನೋಡಿ ಮಕ್ಕಳೇ, ಎರಡು ರೇಖೆಗಳು ಛೇದಿಸಿದಾಗ ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗುತ್ತವೆ. ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗ್ತವೆ ಮಕ್ಕಳೇ. ಈ ಅಭಿಮುಖ ಕೋನಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ಶೃಂಗಾಭಿಮುಖ ಕೋನಗಳು ಯಾವುವು ಅಂತ ಹೇಳಿ ಮಕ್ಕಳೇ. ಕೋನ 1 ಮತ್ತು ಕೋನ 3, ನಂತರ ಕೋನ 4 ಮತ್ತು ಕೋನ 2, ನಂತರ ಇಲ್ಲಿ ನೋಡಿ ಮಕ್ಕಳೇ ಕೋನ 5 ಮತ್ತು ಕೋನ 7, ನಂತರ ಕೋನ 8 ಮತ್ತು ಕೋನ 6. ಹೀಗೆ ಇವೆರಡೂ ಸಹ ಅಭಿಮುಖ ಕೋನಗಳು ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಅವುಗಳನ್ನ ಈ ರೀತಿ ಬರೆಯಿರಿ. ಶೃಂಗಾಭಿಮುಖ ಕೋನಗಳು ಕೋನ 4 ಮತ್ತು ಕೋನ 2, ಕೋನ 1 ಮತ್ತು ಕೋನ 3, ಕೋನ 5 ಮತ್ತು ಕೋನ 7, ಕೋನ 8 ಮತ್ತು ಕೋನ 6 ಮಕ್ಕಳೇ. ಇವು ಶೃಂಗಾಭಿಮುಖ ಕೋನಗಳು ಮಕ್ಕಳೇ. ಶೃಂಗಾಭಿಮುಖ ಕೋನಗಳು ಅಂದ್ರೆ ಎರಡು ರೇಖೆಗಳು ಛೇದಿಸಿದಾಗ ಎರಡು ಜೊತೆ ಅಭಿಮುಖ ಕೋನಗಳು ಉಂಟಾಗ್ತವೆ ಮಕ್ಕಳೇ. ಆ ಅಭಿಮುಖ ಕೋನಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ನಂತರ ಪ್ರಶ್ನೆ 3 ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ P ಸಮಾಂತರ Q ಗೊತ್ತಿಲ್ಲದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಎಲ್ಲಾ ಕೋನಗಳ ಅಳತೆಯನ್ನ ಕೊಟ್ಟಿಲ್ಲ ಮಕ್ಕಳೇ. ಇಲ್ಲಿ ಒಂದು ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕೋನದ ಅಳತೆಯಿಂದ ನೀವು ಉಳಿದ ಎಲ್ಲಾ ಕೋನಗಳ ಅಳತೆಯನ್ನು ಸಹ ಕಂಡುಹಿಡಿಬೇಕು ಮಕ್ಕಳೇ. ನಾವು ಸುಲಭವಾಗಿ ಕಂಡುಹಿಡಿಬಹುದು ಮಕ್ಕಳೇ. ಹಾಗಾದ್ರೆ ನೋಡೋಣವಾ? ನೋಡಿ ಮಕ್ಕಳೇ, ಇಲ್ಲಿ ಒಂದು ಕೋನದ ಅಳತೆ 125 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದು ಕೋನದ ಅಳತೆಯಿಂದ ನಾವು ಉಳಿದ ಎಲ್ಲಾ ಕೋನಗಳ ಅಳತೆಯನ್ನು ಸಹ ನಾವು ಕಂಡುಹಿಡಿಬಹುದು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಒಂದು ಕೋನದ ಅಳತೆ 125 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, ಈ ಕೋನದ ಅಳತೆಯನ್ನು ಸಹ ನಾವು ಹೇಳ್ಬೋದಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಈ ಸರಳ ರೇಖೆಗೆ ಇಲ್ಲಿ ಎರಡು ಕೋನಗಳು ಬಂದಿವೆ. ಎರಡು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾದ್ರೆ ಅವು 180 ಡಿಗ್ರಿ ಆಗಿರ್ತವೆ ಮಕ್ಕಳೇ. ಅವು ಸರಳ ಯುಗ್ಮಗಳಾಗಿರ್ತವೆ. ಹಾಗಾದ್ರೆ ನೋಡಿ, ಇಲ್ಲಿ 125 ಡಿಗ್ರಿ ಒಂದು ಕೋನ ಇದ್ರೆ ಇದು ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ? 55 ಡಿಗ್ರಿ ಇರುತ್ತೆ ಮಕ್ಕಳೇ. ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತೆ ಮಕ್ಕಳೇ. ಹಾಗಾದ್ರೆ ಈ ಕೋನದ ಅಳತೆ ನಮಗೆ ಗೊತ್ತಾಯ್ತು ಮಕ್ಕಳೇ. ಇದನ್ನ ಈ ರೀತಿ ಬರೀಬಹುದು ನೋಡಿ. 125 ಡಿಗ್ರಿ ಪ್ಲಸ್ ಈ ನಮಗೆ ಗೊತ್ತಿಲ್ಲ ಅಲ್ವಾ? ಈ ಅಂತ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಇವೆರಡೂ ಕೋನಗಳ ಅಳತೆ 180 ಡಿಗ್ರಿಗೆ ಸಮವಾಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಇವು ಸರಳ ಯುಗ್ಮಗಳು ಮಕ್ಕಳೇ. ಯಾಕೆಂದ್ರೆ ಎರಡು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾದ್ರೆ ಅವು ಸರಳ ಯುಗ್ಮಗಳಾಗಿರ್ತಾವ ಮಕ್ಕಳೇ. ಹಾಗಾದ್ರೆ ಇ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 125 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ ಮೈನಸ್ 125 ಆಗುತ್ತೆ. 180ರಲ್ಲಿ 125 ಕಳೆಯಿರಿ ಮಕ್ಕಳೇ, 55 ಡಿಗ್ರಿ ಬರುತ್ತೆ. ಹಾಗಾದ್ರೆ ಈ ಕೋನದ ಅಳತೆ ಎಷ್ಟು ಮಕ್ಕಳೇ? 55 ಡಿಗ್ರಿ ಮಕ್ಕಳೇ. ಎರಡು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾದ್ರೆ ಅವು 180 ಡಿಗ್ರಿಗೆ ಸಮವಾಗಿರ್ತಾವ ಮಕ್ಕಳೇ. ಈ ಬೆಲೆ 55 ಡಿಗ್ರಿ ಅಂತ ಗೊತ್ತಾಯ್ತು ಮಕ್ಕಳೇ. ಈ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಕೋನ ಯಾವುದು ಮಕ್ಕಳೇ? ಎಫ್ ಕೋನ ಮಕ್ಕಳೇ. ಹಾಗಾದ್ರೆ ಈ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಕೋನವು ಶೃಂಗಾಭಿಮುಖ ಕೋನವಾಗಿರುತ್ತೆ ಮಕ್ಕಳೇ.
ಈ ಕೋನವು 55 ಡಿಗ್ರಿ ಇದ್ರೆ ಎಫ್ ಕೋನವು ಸಹ 55 ಡಿಗ್ರಿ ಇರುತ್ತೆ ಮಕ್ಕಳೇ. ಯಾಕೆಂದ್ರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ಈ 55 ಡಿಗ್ರಿ ಇದೆ ಅಲ್ವಾ, ಗಮನಿಸಿ ಮಕ್ಕಳೇ, ಇದು 55 ಡಿಗ್ರಿ ಇದ್ರೆ ಇದು ಸಹ 55 ಡಿಗ್ರಿ ಇರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಇವಾಗ ಈ ಬೆಲೆ ಗೊತ್ತಾಯ್ತು, ನಂತರ ಎಫ್ ಬೆಲೆನೂ ಸಹ ನಮಗೆ ಗೊತ್ತಾಯ್ತು ಮಕ್ಕಳೇ. ಕೋನ ಇ ಇದು ಕೋನ ಎಗೆ ಸಮವಾಗಿರುತ್ತೆ ಮಕ್ಕಳೇ. ಏಕೆಂದ್ರೆ ಕೋನ ಇ ಮತ್ತು ಕೋನ ಎ ಇವು ಎರಡೂ ಸಹ ಅನುರೂಪ ಕೋನಗಳು ಮಕ್ಕಳೇ. ಅನುರೂಪ ಕೋನಗಳು ಸಹ ಸಮವಾಗಿರ್ತವೆ ಅಂತ ನಾ ಹೇಳಿದ್ನಲ್ವಾ ಮಕ್ಕಳೇ. ಕೋನ ಇ 55 ಡಿಗ್ರಿ ಇದ್ರೆ ಕೋನ ಎ ಸಹ 55 ಡಿಗ್ರಿ ಇರುತ್ತೆ ಮಕ್ಕಳೇ. ನಂತರ ನೋಡಿ ಕೋನ ಡಿ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿನ ಒಂದು ಕೋನ 125 ಡಿಗ್ರಿ ಇದ್ರೆ ಡಿ ಸಹ 125 ಡಿಗ್ರಿ ಇರುತ್ತೆ ಮಕ್ಕಳೇ. ಯಾಕೆ ಹೇಳಿ ಮಕ್ಕಳೇ? ಇವೆರಡೂ ಸಹ ಅನುರೂಪ ಕೋನಗಳು ಮಕ್ಕಳೇ. ಹಾಗಾಗಿ ಇವೆರಡೂ ಸಹ 125 ಡಿಗ್ರಿ ಇರ್ತವೆ. ನಂತರ ಕೋನ ಸಿ ಮತ್ತು ಕೋನ ಎ ಇವೆರಡೂ ಸಹ ಶೃಂಗಾಭಿಮುಖ ಕೋನಗಳು ಮಕ್ಕಳೇ. ಹೌದಲ್ವಾ? ಶೃಂಗಾಭಿಮುಖ ಕೋನಗಳು ಸಹ ಸಮವಾಗಿರ್ತವೆ ಮಕ್ಕಳೇ. ಎ 55 ಡಿಗ್ರಿ ಇದ್ರೆ ಸಿನೂ ಸಹ 55 ಡಿಗ್ರಿ ಇರುತ್ತೆ. ನಂತರ ನೋಡಿ ಕೋನ ಬಿ ಮತ್ತು ಕೋನ ಡಿ ಇವೆರಡೂ ಸಹ ಶೃಂಗಾಭಿಮುಖ ಕೋನಗಳು ಮಕ್ಕಳೇ. ಇಲ್ಲಿ ಡಿ 125 ಡಿಗ್ರಿ ಇದ್ರೆ ಬಿನೂ ಸಹ 125 ಡಿಗ್ರಿ ಇರುತ್ತೆ ಮಕ್ಕಳೇ. ಇಲ್ಲಿ 125 ಡಿಗ್ರಿ ಇದ್ರೆ ಇದು ಸಹ 125 ಡಿಗ್ರಿ ಇರುತ್ತೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಅವುಗಳನ್ನ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ಕೋನ 125 ಪ್ಲಸ್ ಇ = 180 ಡಿಗ್ರಿ ಸರಳ ಯುಗ್ಮಗಳು ಮಕ್ಕಳೇ. ಇ = 180 ಡಿಗ್ರಿ ಮೈನಸ್ 125 ಡಿಗ್ರಿ. 180ರಲ್ಲಿ 125 ಕಳೆದ್ರೆ 55 ಡಿಗ್ರಿ ಮಕ್ಕಳೇ. ನಂತರ ಕೋನ ಇ = ಕೋನ ಎಫ್ ಮಕ್ಕಳೇ. ಇವೆರಡೂ ಸಹ ಸಮವಾಗಿರ್ತವೆ. ಇಲ್ಲಿ ಈ ಬೆಲೆ ಗೊತ್ತಾಗಿದೆ 55 ಡಿಗ್ರಿ, ಅದಕ್ಕೆ ಅಭಿಮುಖವಾದಂತಹ ಕೋನ ಎಫ್ ಮಕ್ಕಳೇ ಶೃಂಗಾಭಿಮುಖ ಕೋನ ಆಗುತ್ತೆ. ಅದು ಸಹ 55 ಡಿಗ್ರಿ ಇರುತ್ತೆ. ನಂತರ ಕೋನ ಎ = ಕೋನ ಇ ಇವೆರಡೂ ಸಹ ಸಮವಾಗಿರ್ತವೆ ಮಕ್ಕಳೇ. ಯಾಕೆಂದ್ರೆ ಇವು ಅನುರೂಪ ಕೋನಗಳು ಮಕ್ಕಳೇ. ನಂತರ ನೋಡಿ ಈ ರೀತಿ ಬರೆಯಿರಿ. ಡಿ ಕೋನ ಡಿ = 125 ಡಿಗ್ರಿ ಮಕ್ಕಳೇ. ಏಕೆಂದ್ರೆ ಇವೆರಡೂ ಸಹ ಅನುರೂಪ ಕೋನಗಳು. ಇದು 125 ಡಿಗ್ರಿ ಇದ್ರೆ ಇದು ಸಹ 125 ಡಿಗ್ರಿ ಇರುತ್ತೆ ಮಕ್ಕಳೇ. ನಂತರ ಕೋನ ಸಿ = ಕೋನ ಎ ಇವೆರಡೂ ಸಹ 55 ಡಿಗ್ರಿ ಇರ್ತವೆ ಮಕ್ಕಳೇ. ಏಕೆಂದ್ರೆ ಇವು ಶೃಂಗಾಭಿಮುಖ ಕೋನಗಳು. ಎಷ್ಟಿದೆ ಮಕ್ಕಳೇ? 125 ಡಿಗ್ರಿ ಇದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ. ಮುಂದಿನ ಚಿತ್ರಗಳಲ್ಲಿ ಎಲ್ ಸಮಾಂತರ ಎಂ ಆಗಿದ್ದಾಗ ಎಕ್ಸ್ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಸರಿಯಾಗಿ ಗಮನಿಸಿ ಮಕ್ಕಳೇ. ಎಲ್ ಮತ್ತು ಎಂ ರೇಖೆಗಳಿವೆ ಮಕ್ಕಳೇ. ಈ ರೇಖೆಗಳಿಗೆ ಟಿ ಛೇದಕ ರೇಖೆ ಇದೆ ಮಕ್ಕಳೇ. ಇಲ್ಲಿ ಒಂದು ಕೋನದ ಅಳತೆ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, ಗಮನಿಸಿ. ಈ ಕೋನವು 110 ಡಿಗ್ರಿ ಇದ್ರೆ ಇದಕ್ಕೆ ಅಭಿಮುಖವಾದ ಕೋನವು ಸಹ 110 ಡಿಗ್ರಿ ಇರುತ್ತೆ ಮಕ್ಕಳೇ. ಇದನ್ನ ನಾವು ವೈ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ಅಭಿಮುಖ ಕೋನಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾಗಿ ಇಲ್ಲಿ ವೈ ಅನ್ನೋದು ಶೃಂಗಾಭಿಮುಖ ಕೋನ ಮಕ್ಕಳೇ. ಈ ಕೋನ 110 ಡಿಗ್ರಿ ಇದ್ರೆ ವೈಯು ಸಹ 110 ಡಿಗ್ರಿ ಇರುತ್ತೆ ಮಕ್ಕಳೇ. ಇಲ್ಲಿ ಗಮನಿಸಿ, ಎಕ್ಸ್ ಪ್ಲಸ್ ವೈ = 180 ಡಿಗ್ರಿ ಇರುತ್ತೆ ಮಕ್ಕಳೇ. ಯಾಕೆಂದ್ರೆ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಮಕ್ಕಳೇ. ಈ ಕೋನ ಮತ್ತು ಈ ಕೋನ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ನೋಡಿ. ನಂತರ ಎಕ್ಸ್ ಪ್ಲಸ್ 110 ಡಿಗ್ರಿ = 180 ಡಿಗ್ರಿಗೆ ಸಮವಾಗಿರುತ್ತೆ. ಎಕ್ಸ್ ನ ಬೆಲೆ ನಮಗೆ ಗೊತ್ತಿಲ್ಲ, ಎಕ್ಸ್ ನ ಬೆಲೆನ ಕಂಡುಹಿಡಿಯೋಣ. 180 ಡಿಗ್ರಿ ಪ್ಲಸ್ 110 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ -110 ಆಗುತ್ತೆ. 180ರಲ್ಲಿ 110 ಡಿಗ್ರಿಯನ್ನು ಕಳೆಯಿರಿ ಮಕ್ಕಳೇ, 70 ಡಿಗ್ರಿ ಬರುತ್ತೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಮಕ್ಕಳೇ? 70 ಡಿಗ್ರಿ. ಗಮನಿಸಿ ಮಕ್ಕಳೇ, ಎಕ್ಸ್ ನ ಬೆಲೆ 70 ಡಿಗ್ರಿ. ಇಲ್ಲಿ ನೋಡಿ ಮಕ್ಕಳೇ, ಇದು 70 ಡಿಗ್ರಿ ಇದ್ರೆ ಇದು ಎಷ್ಟಿರುತ್ತೆ ಮಕ್ಕಳೇ? ಇದು ಸಹ 110 ಡಿಗ್ರಿ ಇರುತ್ತೆ. ಯಾಕೆಂದ್ರೆ ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಬರಬೇಕು ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? 110 ಡಿಗ್ರಿಗೆ ಅಭಿಮುಖವಾಗಿ ಈ ವೈ ಕೋನ ಇದೆ ಮಕ್ಕಳೇ. ಇವೆರಡೂ ಸಹ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ ನಾ ಹೇಳಿದೆ. ಇದು 110 ಡಿಗ್ರಿ ಇದ್ರೆ ಇದು ಸಹ 110 ಡಿಗ್ರಿ ಇರುತ್ತೆ ಮಕ್ಕಳೇ. 110ಕ್ಕೆ ಇನ್ನು ಎಷ್ಟು ಡಿಗ್ರಿಯನ್ನು ಸೇರಿಸಿದ್ರೆ 180 ಡಿಗ್ರಿ ಆಗುತ್ತೆ?
70 ಡಿಗ್ರಿಯನ್ನು ಸೇರಿಸಿದ್ರೆ 180 ಡಿಗ್ರಿ ಆಗುತ್ತೆ ಮಕ್ಕಳೇ. ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು ಮಕ್ಕಳೇ. ಯಾಕೆಂದ್ರೆ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತೆ ಮಕ್ಕಳೇ. ಅದನ್ನ ಈ ರೀತಿಯಲ್ಲಿ ಮಾಡಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಎರಡನೇ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಈ ಕೋನ 100 ಡಿಗ್ರಿ ಇದ್ರೆ ಇದು ಸಹ 100 ಡಿಗ್ರಿ ಇರುತ್ತೆ ಮಕ್ಕಳೇ. ಶೃಂಗಾಭಿಮುಖ ಕೋನ. ಈ ಕೋನವು 100 ಡಿಗ್ರಿ ಇದ್ರೆ ಎಕ್ಸ್ ಸಹ 100 ಡಿಗ್ರಿ ಇರುತ್ತೆ ಮಕ್ಕಳೇ. ಯಾಕೆಂದ್ರೆ ಇಲ್ಲಿ ಅನುರೂಪ ಕೋನಗಳಾಗ್ತಾವ ಮಕ್ಕಳೇ. ಅಕ್ಕಪಕ್ಕ ಬಂದಿರತಕ್ಕಂತ ಈ ಅನುರೂಪ ಕೋನಗಳು ಸಹ 100 ಡಿಗ್ರಿಗೆ ಸಮವಾಗಿರ್ತಾವ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 80 ಡಿಗ್ರಿ ಅಂತ ಕೊಟ್ಟಿದಾರಲ್ವಾ ಮಕ್ಕಳೇ. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಇಲ್ಲಿ 80 ಡಿಗ್ರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಷ್ಟೇ ಅಲ್ವಾ. ಹಾಗಾಗಿ ನೋಡಿ, ಇಲ್ಲಿ 100 ಡಿಗ್ರಿ ಇದ್ರೆ ಎಕ್ಸ್ ಸಹ 100 ಡಿಗ್ರಿ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ಎರಡು ಕೋನಗಳ ಬಾಹುಗಳು ಸಮಾಂತರವಾಗಿವೆ. ಕೋನ ABC = 70 ಡಿಗ್ರಿ ಆದರೆ ಕೋನ DGC, ಕೋನ DEF ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ. ಇಲ್ಲಿ ಚಿತ್ರವನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ. ಕೋನ DGC = ಕೋನ ABC ಮಕ್ಕಳೇ. ಎರಡೂ ಸಹ ಅನುರೂಪ ಕೋನಗಳು ಮಕ್ಕಳೇ. ಸರಿಯಾಗಿ ಗಮನಿಸಿ ಮಕ್ಕಳೇ, ಈ ಎರಡೂ ಕೋನಗಳು ಅನುರೂಪ ಕೋನಗಳು. ನೋಡಿ ಮಕ್ಕಳೇ, B 70 ಡಿಗ್ರಿ ಇದ್ರೆ ಇಲ್ಲಿನ ಕೋನವು ಸಹ 70 ಡಿಗ್ರಿ ಇರುತ್ತೆ ಮಕ್ಕಳೇ. ಹೌದಲ್ವಾ ಮಕ್ಕಳೇ? ಬಿ ಕೋನ 70 ಡಿಗ್ರಿ ಇದ್ರೆ ಜಿ ಕೋನವು ಸಹ 70 ಡಿಗ್ರಿ ಇರುತ್ತೆ ಮಕ್ಕಳೇ. ಏಕೆಂದ್ರೆ ಅನುರೂಪ ಕೋನಗಳು ಸಮವಾಗಿರ್ತಾವ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, DEF = DGC ಇವು ಸಹ ಅನುರೂಪ ಕೋನಗಳು ಮಕ್ಕಳೇ. ನೋಡಿ, ಕೋನ ಜಿ 70 ಡಿಗ್ರಿ ಇದ್ರೆ ಕೋನ ಇ ಸಹ 70 ಡಿಗ್ರಿ ಇರುತ್ತೆ ಮಕ್ಕಳೇ. ಯಾಕೆಂದ್ರೆ ಅನುರೂಪ ಕೋನಗಳು ಸಮವಾಗಿರ್ತಾವ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 6 ಗಮನಿಸಿ ಮಕ್ಕಳೇ. ನೀಡಿರುವ ಚಿತ್ರಗಳಲ್ಲಿ ಎಲ್ ರೇಖೆಯು ಎಂ ರೇಖೆಗೆ ಸಮಾಂತರವಾಗಿದೆಯೇ ಎಂಬುದನ್ನು ತೀರ್ಮಾನಿಸಿ. ಇಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 126 ಡಿಗ್ರಿ ಅಂತ. ಇಲ್ಲಿನ ಕೋನದ ಅಳತೆಯನ್ನು ಸಹ ಕೊಟ್ಟಿದ್ದಾರೆ 44 ಡಿಗ್ರಿ ಅಂತ. ನೋಡಿ ಮಕ್ಕಳೇ, ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ? 180 ಡಿಗ್ರಿಗೆ ಸಮವಾಗಿರುತ್ತೆ. ಹಾಗಾದ್ರೆ ಈ ಎರಡೂ ಕೋನಗಳನ್ನ ಕೂಡಿ ಮಕ್ಕಳೇ, ಕೂಡಿಸಿದಾಗ ಬರುವ ಉತ್ತರ 170 ಡಿಗ್ರಿ ಬರುತ್ತೆ ಮಕ್ಕಳೇ. ಇಲ್ಲಿ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರಬೇಕು. ಆದರೆ ಇಲ್ಲಿ 170 ಡಿಗ್ರಿ ಬಂದಿದೆ. ಹಾಗಾಗಿ ಇದು ಸಮಾಂತರವಾಗಿಲ್ಲ. ಅದನ್ನ ಈ ರೀತಿ ಬರೆಯಿರಿ ಮಕ್ಕಳೇ. ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಪರಿಪೂರಕ ಕೋನಗಳಾಗಿರಬೇಕು. ಇದು 170 ಡಿಗ್ರಿ ಇದೆ. ಹಾಗಾಗಿ ಎಲ್ ಮತ್ತು ಎಂ ಸಮಾಂತರವಾಗಿಲ್ಲ. ನೋಡಿ ಮಕ್ಕಳೇ, ಎಲ್ ಮತ್ತು ಎಂ ರೇಖೆ ಸಮಾಂತರವಾಗಿಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಎರಡನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 75 ಡಿಗ್ರಿ ಅಂತ. ಇಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 75 ಡಿಗ್ರಿ ಅಂತ. ಈ ಕೋನದ ಅಭಿಮುಖ ಕೋನವು ಸಹ 75 ಡಿಗ್ರಿನೇ ಇರುತ್ತೆ ಮಕ್ಕಳೇ. ಯಾಕೆಂದ್ರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತಾವ ಮಕ್ಕಳೇ. ಪ್ರಶ್ನೆ ಏನು ಅಂದ್ರೆ, ಎಲ್ ರೇಖೆಯು ಎಂ ರೇಖೆಗೆ ಸಮಾಂತರವಾಗಿದೆಯೇ ಅಂತ ಕೇಳಿದಾರೆ ಮಕ್ಕಳೇ. ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಇಲ್ಲಿ ಎಲ್ ಮತ್ತು ಎಂ ಸಮಾಂತರವಾಗಿವೆ ಅಂತ ಹೇಳ್ಬಹುದು ಮಕ್ಕಳೇ. ಹಾಗಾದ್ರೆ 75 ಡಿಗ್ರಿ ಮತ್ತು 75 ಡಿಗ್ರಿ ಎರಡೂ ಅಂತರ್ಕೋನಗಳನ್ನ ಕೂಡಿಸಿ ಮಕ್ಕಳೇ. ನೋಡಿ, 75ಕ್ಕೆ 75 ಕೂಡಿದ್ರೆ 150 ಆಗುತ್ತೆ ಮಕ್ಕಳೇ. ಇಲ್ಲಿ 180 ಡಿಗ್ರಿ ಬಂದ್ರೆ ಮಾತ್ರ ಅವು ಸಮಾಂತರವಾಗಿವೆ ಅಂತ ನಾವು ಹೇಳ್ಬೋದು ಮಕ್ಕಳೇ. ಹಾಗಾಗಿ ಎಲ್ ಮತ್ತು ಎಂ ರೇಖೆಯು ಸಮಾಂತರವಾಗಿಲ್ಲ. ಕಾರಣ 75 ಡಿಗ್ರಿ ಪ್ಲಸ್ 75 ಡಿಗ್ರಿ 150 ಡಿಗ್ರಿ ಇದೆ ಮಕ್ಕಳೇ. ಒಂದೇ ಸಮತಲದ ಮೇಲಿರುವ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 123 ಡಿಗ್ರಿ ಅಂತ. ಇಲ್ಲೊಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 57 ಡಿಗ್ರಿ ಅಂತ. ನೋಡಿ ಮಕ್ಕಳೇ, ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು ಅಂತ ನೀವು ತಿಳ್ಕೊಂಡಿದ್ರಲ್ವಾ. ನೋಡಿ, ಇಲ್ಲಿ 57 ಡಿಗ್ರಿ ಇದ್ರೆ ಇದಕ್ಕೆ ಅಭಿಮುಖವಾದ ಕೋನದ ಅಳತೆನೂ ಸಹ 57 ಡಿಗ್ರಿ ಇರುತ್ತೆ. ಕಾರಣ ಶೃಂಗಾಭಿಮುಖ ಕೋನಗಳು ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, ಅಂತರ್ಕೋನಗಳ ಮೊತ್ತವನ್ನ ಕಂಡುಹಿಡಿಬೇಕಲ್ವಾ. ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರಬೇಕು. ಹಾಗಾದ್ರೆ 123ಕ್ಕೆ 57 ಡಿಗ್ರಿಯನ್ನ
ಕೂಡಿ ಮಕ್ಕಳೇ, ಕೂಡಿಸಿದಾಗ ಬರುವ ಮೊತ್ತ 180 ಡಿಗ್ರಿ ಮಕ್ಕಳೇ. ಹಾಗಾದರೆ ಪರ್ಯಾಯ ಕೋನಗಳ ಜೋಡಿ 180 ಡಿಗ್ರಿಗೆ ಸಮವಾಗಿದೆ. ಹಾಗಾಗಿ ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿವೆ ಮಕ್ಕಳೇ. ಇವೆರಡೂ ಸಹ ಸಮಾಂತರವಾಗಿವೆ ಮಕ್ಕಳೇ. ಎಲ್ ರೇಖೆ ಮತ್ತು ಎಂ ರೇಖೆ ಎರಡೂ ಸಮಾಂತರವಾಗಿವೆ. ಕಾರಣ ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲೂ ಸಹ ಎರಡು ಕೋನಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಒಂದು ಕೋನದ ಅಳತೆ 98 ಡಿಗ್ರಿ, ಇನ್ನೊಂದು ಕೋನದ ಅಳತೆ 72 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 72 ಡಿಗ್ರಿ ಇದೆ ಅಂದರೆ ಇದಕ್ಕೆ ಅಭಿಮುಖವಾದ ಕೋನವು ಸಹ 72 ಡಿಗ್ರಿ ಇರುತ್ತೆ ಮಕ್ಕಳೇ. ಕಾರಣ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಮಕ್ಕಳೇ. ಎರಡು ಪರ್ಯಾಯ ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಮಾತ್ರ ಆ ರೇಖೆಗಳು ಸಮಾಂತರವಾಗಿರ್ತವೆ ಮಕ್ಕಳೇ. ಹಾಗಾದ್ರೆ 98 ಡಿಗ್ರಿಗೆ 72 ಡಿಗ್ರಿಯನ್ನ ಕೂಡಿ ಮಕ್ಕಳೇ 170 ಡಿಗ್ರಿ ಬರುತ್ತೆ ಮಕ್ಕಳೇ. ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ ಮಕ್ಕಳೇ. ಸಮಾಂತರವಾಗಿರಬೇಕು ಅಂದರೆ ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರಬೇಕು ಮಕ್ಕಳೇ. ಹಾಗಾಗಿ ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.